ಬಾಕ್ಸ್ ಆಫೀಸ್ ನಲ್ಲೀಗ ಪುಷ್ಪರಾಜ್ ಹವಾ ಜೋರಾಗಿದೆ. ಸುಕ್ಕು ಅಲ್ಲು ಅರ್ಜುನ್ ಜೋಡಿಯ ಮೋಡಿಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಎಲ್ಲೆಡೆ ಬಂದ ಮಿಶ್ರ ಪ್ರತಿಕ್ರಿಯೆ ಮಧ್ಯೆ ಕೂಡ ಫಸ್ಟ್ ಡೇ ಪುಷ್ಪ 2 ಭರ್ಜರಿ ಕಲೆಕ್ಷನ್ ಮಾಡಿದೆ. ಹಲವು ದಾಖಲೆ ಮುರಿದು ಮುನ್ನುಗ್ತಿದೆ ಎಂಬುದು ವಿಶೇಷ. ಈ ಹಾದಿಯಲ್ಲಿ KGF 2 ಚಿತ್ರವನ್ನ ಕೂಡ ಹಿಂದಿಕ್ಕಿದೆ. ಯಶ್ ನಟನೆಯ KGF 2 ಸಿನಿಮಾ 2 ವರ್ಷದ ಹಿಂದೆ ರಿಲೀಸ್ ಆಗಿತ್ತು. ಬಾಲಿವುಡ್ ಬಾಕ್ಸ್ ಆಫೀಸ್ ನಲ್ಲಿ ಕೂಡ ರಾಕಿ ಬಾಯ್ ಅಬ್ಬರಿಸಿ ಬೊಬ್ಬಿರಿದು ಗೊತ್ತೇ ಇದೆ. ಕೋಟಿ ಕೋಟಿ ಕೊಳ್ಳೆ ಹೊಡೆದು ಕಾಲರ್ ಎಗರಿಸಿದ್ದು ನೋಡಿದ್ದೀರಾ. ಇದೀಗ ಪುಷ್ಪರಾಜ್ ಆರ್ಭಟ ತುಸು ಜೋರಾಗಿಯೇ ಇದೆ. ಮೊದಲ ದಿನ ಈ ಚಿತ್ರ ಭಾರತದಲ್ಲಿ 175 ಕೋಟಿ ರೂಪಾಯಿ ಮಾಡಿರುವ ಅಂದಾಜಿದೆ ಎಂಬುದು ಸಿನಿ ಪಂಡಿತರ ಲೆಕ್ಕಾಚಾರ. ಮೊದಲಿನಿಂದ KGF 2 ವರ್ಸಸ್ ಪುಷ್ಪ 2 ಅನ್ನೋ ಚರ್ಚೆ ನಡೀತಿತ್ತು. ಅದಕ್ಕೆ ನಾನಾ ಕಾರಣಗಳಿವೆ. ಇನ್ನು ಬುಧವಾರವೇ ಪುಷ್ಪ 2 ಸಿನಿಮಾ ಪೇಯ್ಡ್ ಪ್ರೀಮಿಯರ್ ಶೋಗಳು ಶುರುವಾಗಿ 10 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತ ಅಂದಾಜಿಸಲಾಗಿತ್ತು. ಇನ್ನು ಗುರುವಾರ ಡಿಸೆಂಬರ್ 5ರಂದು 165 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿರೋದಾಗಿ ಈಗಾಗಲೇ SACNILC.com ವರದಿ ಮಾಡಿದೆ. KGF ಸರಣಿಗೂ ಪುಷ್ಪ ಸರಣಿಗೂ ಸಾಕಷ್ಟು ಸಾಮ್ಯತೆ ಇದೆ. ಕೆಲ ಸನ್ನಿವೇಶಗಳನ್ನ ಕಾಪಿ ಮಾಡಿದ್ದಾರೆ ಅಂತ ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ಸುಕುಮಾರ್ ಶಿಷ್ಯ ಬುಚ್ಚಿ ಬಾಬು 1 ಪುಷ್ಪ 10 KGF ಚಿತ್ರಗಳಿಗೆ ಸಮ ಎಂದಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಹಾಗಾಗಿ ಸಹಜವಾಗಿಯೇ ಪೈಪೋಟಿ ಬಗ್ಗೆ ಚರ್ಚೆ ಶುರುವಾಗಿದೆ. ಸದ್ಯ ಬಿಡುಗಡೆಯಾಗಿರುವ ಪುಷ್ಪ 2 ಚಿತ್ರಕ್ಕಿಂತ KGF 2 ಅದ್ಭುತ ಸಿನಿಮಾ. KGF 2 ಚಿತ್ರವನ್ನ ಸ್ವತಃ ತೆಲುಗು ಪ್ರೇಕ್ಷಕರೇ ಹಾಡಿ ಕೊಂಡಾಡಿದ್ರು. ಆದ್ರೆ ಪುಷ್ಪ 2 ಬಗ್ಗೆ ಅಲ್ಲೇ ಬಹಳ ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ. ಅದನ್ನೆಲ್ಲ ಪಕ್ಕಕ್ಕಿಟ್ರೆ ಯಾವ ಸಿನಿಮಾ ಮೊದಲ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದೆ ಅನ್ನೋ ಚರ್ಚೆ ಸದ್ಯ ಸದ್ದು ಮಾಡ್ತಿದೆ. ಪುಷ್ಪ 2 ಟಿಕೆಟ್ ದರ ಗಣನೀಯವಾಗಿ ಹೆಚ್ಚಿಸಲಾಗಿತ್ತು. ಇನ್ನು KGF 2 ಚಿತ್ರ ಬಂದಿದ್ದು 2022ರಲ್ಲಿ. ಆಗಿನ ಲೆಕ್ಕಕ್ಕೂ ಈಗಿನ ಲೆಕ್ಕಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಪುಷ್ಪ 2 ಚಿತ್ರ ಮೊದಲ ದಿನ ಅಂದಾಜು 165 ಕೋಟಿ ರೂಪಾಯಿ ಗಳಿಕೆ ಕಂಡಿದೆ. KGF 2 ಸಿನಿಮಾ 116 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿತ್ತು. ಇನ್ನು SACNILC.com ವರದಿ ಪ್ರಕಾರ 2 ಚಿತ್ರಗಳ ಮೊದಲ ದಿನದ ಕಲೆಕ್ಷನ್ ತಾಳೆ ಹಾಕಿ ನೋಡಿದ್ರೆ ತೆರೆ ಕಂಡ ದಿನ KGF 2 ಸಿನಿಮಾ ಕನ್ನಡ ವರ್ಷನ್ 22.85 ಕೋಟಿ ರೂಪಾಯಿ, ಹಿಂದಿ ವರ್ಷನ್ 53 ಕೋಟಿ ರೂಪಾಯಿ, ಮಲಯಾಳಂನಲ್ಲಿ 4.9 ಕೋಟಿ ರೂಪಾಯಿ, ತಮಿಳುನಾಡು 7.9 ಕೋಟಿ ರೂಪಾಯಿ ಹಾಗೂ ತೆಲುಗು 26.4 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಸದ್ಯದ ಅಪ್ಡೇಟ್ ಪ್ರಕಾರ ಪುಷ್ಪ 2 5 ಭಾಷೆಗಳ ಕಲೆಕ್ಷನ್ ಲೆಕ್ಕಾಚಾರವನ್ನೊಮ್ಮೆ ನೋಡೋದಾದ್ರೆ ಹಿಂದಿ ವರ್ಷನ್ ನಲ್ಲಿ 67 ಕೋಟಿ ರೂಪಾಯಿ, ತೆಲುಗಿನಲ್ಲಿ 85 ಕೋಟಿ ರೂಪಾಯಿ, ತಮಿಳು 7 ಕೋಟಿ, ಕರ್ನಾಟಕ 1 ಕೋಟಿ ಹಾಗೂ ಮಲಯಾಳಂ 5 ಕೋಟಿ ರೂಪಾಯಿ ಕಲೆಕ್ಷನ್ ಕಂಡಿದೆ. ಮುಖ್ಯವಾಗಿ ಪುಷ್ಪ 2 ಹಿಂದಿ ವರ್ಷನ್ ಕಲೆಕ್ಷನ್ ಹುಬ್ಬೇರಿಸುವಂತಿದೆ. ಜವಾನ್ ದಾಖಲೆಯನ್ನು ಕೂಡ ಹಿಂದಿಕ್ಕಿರುವ ಅಂದಾಜಿದೆ. ವಿಶ್ವಾದ್ಯಂತ ಮೊದಲ ದಿನ ಪುಷ್ಪ 2 ಸಿನಿಮಾ 250 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಎಂಬ ಲೆಕ್ಕಾಚಾರವಿದೆ. ಆದರೆ ಈ ಲೆಕ್ಕವೆಲ್ಲವೂ ಚಿತ್ರತಂಡದಿಂದಲೇ ಅಧಿಕೃತವಾಗಿ ಹೊರಬರಬೇಕಿದೆ.